ನಾವಿದ್ದೀವಿ ಇವಾಗ ಸ್ಟ್ರೀಟ್ ಆಫ್ ಯುರೋಪ್. ನಾವಿವತ್ತು ಬಂದಿದ್ದೀವಿ ಸ್ಟ್ರೀಟ್ ಆಫ್ ಯುರೋಪ್ಗೆ. ಇದು ಪೂನಾದಲ್ಲಿರೋದು. ಯುರೋಪಿನ ಸ್ಟ್ರೀಟ್ ಹೇಗಿರುತ್ತೆ ಅಂತ ಅದೇ ಮಾಡೆಲಲ್ಲಿ ಮಾಡಿದ್ದಾರೆ. ಇವಾಗ ನೋಡ್ತಾ ಹೋಗೋಣ. ನಿಮಗೂ ಕೂಡ ಪುಣೆಯ ಸ್ಟ್ರೀಟ್ ಆಫ್ ಯುರೋಪ್ನ ತೋರಿಸ್ತೀನಿ. ಹೆಣ್ಮಕ್ಳು ಎಲ್ಲೋದ್ರೂ ಇಯರ್ ರಿಂಗ್ಸು ಮತ್ತು ಅಕ್ಸೆಸರೀಸ್ನ ನೋಡ್ತಾ ನಿಂತು ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇಯರ್ ರಿಂಗ್ಸು. ಎಲ್ಲೋದ್ರೂ ಇದನ್ನೇ ನೋಡ್ತಾ ಇರ್ತಾರೆ ಮಕ್ಕಳು. ಒಳಗಡೆ ಎಲ್ಲ ಇದೆ ಶಾಪಲ್ಲಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನಡ್ರಿ ಮುಂದೆ ಮುಂದೆ ಹೋಗೋಣ. ಖುಷಿ ಯಾವ್ದು ಬೇಕಾ ನಿಂಗೆ? ದಾರಿ ಬಿಡು ಮೋಲು. ಖುಷಿ ಯಾವ್ದು ಬೇಕೋ ಹೇಳು ಬೇಗ. ಅದು ಬೇಕಾ? ಅಷ್ಟು ದೊಡ್ಡದು ಇದು ಬೇಕಂತೆ ಖುಷಿಗೆ. ನೋಡಿ ನಡೀರಿ ಹೋಗೋಣ ಬನ್ನಿ. ಏನದು ಮೋಲು? ಕ್ರಂಚ್ ತುಂಬ ಚೆನ್ನಾಗಿದೆ. ಇದು ಇವಾಗ ಟೈಮ್ 5:30 PM. ನೈಟ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಫನ್ ಟಾಯ್ಸ್ ಶಾಪ್ ಒಳಗಡೆ ಹೋಗೋಣ ಈಗ. ಖುಷಿ ಏನೋ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಏನದು? ಏನ್ ಬೇಕು ಖುಷಿ ನಿಂಗೆ? ನಡೀರಿ ಒಳಗಡೆ ನೋಡ್ಕೊಂಡ್ ಬರೋಣ. ನಡೀರಿ. ಖುಷ್ ಖುಷಿಗೆ ಒಳ್ಳೆ ಟಾಯ್ಸು. ಇಲ್ಲಿ ಟಾಯ್ಸ್ ಮೇಲೆ ಟಾಯ್ಸು ಎಂಜಾಯ್ ಮಾಡ್ತಾ ಇದ್ದಾಳೆ. పట్టుకోకుండా ఒకసారి నిజమా బ్యాగ్ ఖాళీ ఉంటాయి.
ಕತ್ಲೆ ಆಗ್ತಾ ಇದ್ದಂಗೆ ಒಂದೊಂದೇ ಲೈಟ್ನ ಆನ್ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಇಷ್ಟೊತ್ತು ಗ್ರೌಂಡ್ ಫ್ಲೋರಲ್ಲಿ ಇದ್ವಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ನೋಡಿ ಚೆನ್ನಾಗಿ ವ್ಯೂ ಕಾಣ್ತಾ ಇದೆ. ನಿಜವಾಗ್ಲೂ ಯುರೋಪಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ. ಅದು ಫಾರಿನ್ ಕಂಟ್ರಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ. ನೋಡಿ ಇಲ್ಲಿ ಫೋಟೋ ಶೂಟ್ ತುಂಬಾ ಜೋರಾಗಿ ನಡೀತಾ ಇದೆ. ಇಲ್ಲಿ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ. ಎಲ್ಲರೂ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ನನ್ನ ಮಕ್ಕಳು ನನ್ನ ಬಿಟ್ಟು ಓಡ್ತಾ ಇದ್ದಾರೆ. ಅವ್ರನ್ನ ಹುಡ್ಕೊಂಡು ಹೋಗೋದೇ ಒಂದು ಸಾಹಸ ಆಗಿದೆ. ವಿಡಿಯೋ ಮಾಡ್ಲಾ ಇಲ್ಲ, ಅವ್ರನ್ನೇ ನೋಡ್ಲಾ. ಫಸ್ಟ್ ಫ್ಲೋರಲ್ಲಿ ಇದೀವಿ. ಇದು 3-4 ಫ್ಲೋರ್ ಇದೆ. ಇದು ಲೊಕೇಶನ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಬಿಟ್ಬಿಟ್ಟು ಓಡ್ ಬರ್ತಾ ಇದ್ದೀರಾ? ಇಲ್ಲಿ ನೋಡಿ ಬಲೂನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಎಷ್ಟು ಟೈಮ್? ಇವಾಗ 6:05 ಟೈಮ್. ಇವಾಗ ಇನ್ನ 7 o'clock 8 o'clock ಆದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ವ್ಯೂ. ವೀಕೆಂಡ್ ಬೇರೆ ಆಗಿರೋದ್ರಿಂದ ತುಂಬಾ ಜನ ಬರ್ತಾರೆ ನೈಟ್ ಆಗ್ತಾ. ತುಂಬಾ ಚೆನ್ನಾಗಿದೆ. ಬರೀ ಬಲೂನ್ಸ್ಗಳನ್ನ ನೋಡ್ತಾ ಇದ್ರೆ ಒಂಥರ ಮಜಾ ಬರ್ತಾ ಇದೆ. ನೈಟ್ ಆದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬಲೂನ್ಸ್ ಎಲ್ಲ ಇದೆಯಲ್ಲ, ಇದರಲ್ಲಿ ಒಳಗಡೆ ಬಲ್ಬ್ಸ್ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ಬೆಳಕಿರೋದ್ರಿಂದ ಅದು ಕಾಣ್ತಾ ಇಲ್ಲ ಅದ್ರ ಲೈಟು. ನೈಟ್ ಆಗ್ತಾ ಇನ್ನೂ ತುಂಬಾ ಚೆನ್ನಾಗಿ ವ್ಯೂ ಕಾಣುತ್ತೆ. ಖುಷಿ ಇಲ್ಲ ನೋಡು ಬಲೂನ್ ಚೆನ್ನಾಗಿದೆ ಅಲ್ವಾ? ಆ ಕಡೆ ಹೋಗೋಣ. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ವ್ಯೂ ಕಾಣ್ತಾ ಇದೆ. ಇವಾಗ ತಾನೇ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಟ್ರೀಗಳು ಮತ್ತು ಸಾಂತಾ ಕ್ಲಾಸ್ ಕ್ಯಾಪ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಇದು ಯುರೋಪಿಯನ್ ಕಂಟ್ರಿ ಸ್ಟ್ರೀಟ್ ಥರನೇ ಫೀಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಲೊಕೇಶನ್. ಬನ್ನಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನ ಕತ್ಲೆ ಆದ್ರೆ ಫುಲ್ಲು ಬರೀ ಲೈಟಿಂಗ್ಸೇ ಇರುತ್ತೆ. ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಪೂನಾದಲ್ಲಿ ಇರೋದು ನಾವು, ಅಂದ್ರೆ ಫಾರಿನಲ್ಲಿ ಇರೋ ತರ ಫೀಲ್ ಆಗ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬರ್ಡ್ಸ್ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಾ? ಬರ್ಡ್ಸ್, ರಿಯಲ್ ಬರ್ಡ್ಸ್ ಹಾರ್ಕೊಂಡು ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಲೂನ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯುರೋಪ್ ಸ್ಟ್ರೀಟ್ ಅಲ್ಲಿ ಅದೇ ತರ ಮನೆಗಳಿರುತ್ತೆ ಬ್ಲೂಯಿಶ್ ಅಲ್ಲಿ, ಹಾಗಾಗಿ ಆ ಥೀಮ್ ಇಟ್ಕೊಂಡು ಅವ್ರು ಮಾಡಿದ್ದಾರೆ ನೋಡಿ. ಇಲ್ಲಿ ಗೋಡೆಗಳಿಗೇನೆ ಪ್ಲಾಸ್ಟಿಕ್ ಫ್ಲವರ್ಸ್ ರಿಯಲ್ ಅದು. ಇದು ಪ್ಲಾಸ್ಟಿಕ್ ಅಲ್ವಾ? ಪ್ಲಾಸ್ಟಿಕ್ ಫ್ಲವರ್ಸ್, ರಿಯಲ್ ಫ್ಲವರ್ಸ್ ತರನೇ ಇದೆ ನೋಡಿ. ಎಷ್ಟು ಚೆನ್ನಾಗಿ ಡೆಕೋರೇಟ್ನ ಮಾಡಿದ್ದಾರೆ.
ಹಾಗೆ ಸುತ್ತಾಡ್ತಾ ಒಂದು ಸ್ಪೋರ್ಟ್ಸ್ ಶಾಪ್ ಸಿಕ್ತು. ನನಗೆ ಸ್ಪೋರ್ಟ್ಸ್ ವಿಯರ್ ಅಂದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಹೆಣ್ಮಕ್ಳಿಗೆ ಜುವೆಲ್ಸ್ ಅಂದರೆ ಯಾವ ಥರ ಇಷ್ಟನೋ ಅದೇ ಥರ ನನಗೆ ಸ್ಪೋರ್ಟ್ಸ್ ವಿಯರ್ ಅಂದರೆ ತುಂಬ ಇಷ್ಟ. ಸ್ಪೋರ್ಟ್ಸ್ ವಿಯರ್ ಆಯಿತು, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಆಯಿತು, ತುಂಬಾ ಲೈಕ್ ಮಾಡ್ತೀನಿ. ತೊಗೋತೀನೋ ಬಿಡ್ತೀನೋ ಒಟ್ಟಿನಲ್ಲಿ ನೋಡಬೇಕು. ಇಷ್ಟ ಆದರೆ ಪಕ್ಕ ಒಂದು ಟಿ ಶರ್ಟ್ ತೊಗೋತೀನಿ, ಏನಾದರೂ ತೊಗೋತೀನಿ. ಇಲ್ಲಿ ಏನು ಇಷ್ಟ ಆಗುತ್ತೆ ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೋತೀನಿ. ಮಕ್ಕಳಿಗೆ ಹೊಟ್ಟೆ ತಾಳಾಗ್ತಾ ಇತ್ತು. ಬಂದಾಗಿಂದ ಪಪ್ಪ ಅಲ್ಲಿಗೆ ಹೋಗೋಣ ಅಂತಲೇ ಇದ್ದರು. ರೆಸ್ಟೋರೆಂಟ್ ಕೆಳಗಡೆ ಆಲ್ಮೋಸ್ಟು ಎಲ್ಲ ಟೇಬಲ್ಗಳು ಬ್ಯುಸಿ ಇದೆ, 1-2 ಟೇಬಲ್ ಖಾಲಿ ಇದೆ. ಇವಾಗ ಕೆಳಗಡೆ ಹೋಗಬೇಕು. ನಾನು ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ ಇರಿ, ಇನ್ನೂ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಕೇಳ್ತಾ ಇಲ್ಲ. ನಡಿ ಅಂತ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಈಗ ಗ್ರೌಂಡ್ ಫ್ಲೋರ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಅದಕ್ಕೂ ಮುಂಚೆ ಈ ಕಡೆ ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ಎಷ್ಟೊಂದು ಚೆನ್ನಾಗಿ ಒಂದು ಸೆಟ್ಟಿಂಗ್ನ ಮಾಡಿದ್ದಾರೆ. ಫೈನಲಿ ಕೆಳಗಡೆ ಬಂದ್ವಿ ಗಾಯ್ಸ್. 20-30 ಬೇರೆ ಬೇರೆ ಶಾಪ್ಗಳಿದೆ. ಒಂದೊಂದರಲ್ಲಿ ಒಂದೊಂದು ರೀತಿ ಫುಡ್ಗಳು ಸಿಗ್ತಾ ಇದೆ. ವೆಜ್ಜೇ ಬೇರೆ, ನಾನ್ ವೆಜ್ಜೇ ಬೇರೆ. ಯಾವ ಥರ ಫುಡ್ ಬೇಕು ನಿಮಗೆ ಪ್ರತಿಯೊಂದು ಇದೆ ಇಲ್ಲಿ. ಫುಡ್ ಆರ್ಡರ್ ಮಾಡೋಕ್ಕೆ ಹೋಗಿದ್ವಿ. ಮಕ್ಕಳು ಇಲ್ಲಿ ಇಬ್ಬರೇ ಕೂತಿದ್ದಾರೆ. ಹಾಯ್ ಖುಷಿ, ಏನ್ ಬೇಕು ಖುಷಿ ನಿಂಗೆ? ಏನ್ ತಿಂತೀಯ ಇವಾಗ? ಏನ್ ತಿಂತೀಯ ಹೇಳು ನೀನು ಮಾಲು? ನೂಡಲ್ಸ್. ಫೈನಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನೂಡಲ್ಸ್ ಮತ್ತು ವೆಜ್ ಕ್ರಿಸ್ಪಿ 2 ಬಂದಿದೆ. ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ವೆಜ್ ಕ್ರಿಸ್ಪಿ ಅಂತೂ ಸ್ಪೈಸಿ, ಟೇಸ್ಟಿ ಮತ್ತು ಕ್ರಿಸ್ಪಿಯಾಗಿ ಸಖತ್ತಾಗಿದೆ. ತಿಂತಾ ಇದ್ರೆ ಮಜಾ ಬರ್ತಾ ಇದೆ. ಸ್ನ್ಯಾಕ್ಸ್ನ ತಿನ್ಕೊಂಡು 2nd ಫ್ಲೋರ್ಗೆ ಬಂದ್ವಿ. ಆವಾಗಲೇ ಫಸ್ಟ್ ಫ್ಲೋರಲ್ಲಿದ್ವಿ, ಮತ್ತು ಸ್ನ್ಯಾಕ್ಸ್ ತಿನ್ಕೊಂಡು ಈಗ 2nd ಫ್ಲೋರ್ಗೆ ಬಂದಿದ್ದೀವಿ. 2nd ಫ್ಲೋರಿಂದಂತೂ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಕಾಣ್ತಾ ಇದೆ. ನಿಜವಾಗ್ಲೂ ಇದು ಪೂನಾ ಸಿಟಿ ಅಂತಲೇ ಅನ್ನಿಸ್ತಾ ಇಲ್ಲ, ನಿಜವಾಗ್ಲೂ ಇದು ಯುರೋಪಿನ ಸ್ಟ್ರೀಟ್ಗಳೇ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ. ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಸ್ಟ್ರೀಟ್ಸ್ ಆಫ್ ಯುರೋಪ್ ಅಂತ ಕೂಡ ಇಲ್ಲಿ ಬರೆದಿದೆ. ಸ್ಲೋ ಮೋಷನಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ನಾವಂತೂ. ಮಕ್ಕಳಿಗೂ ತುಂಬ ಇಷ್ಟ ಆಯಿತು ಪ್ಲೇಸು. ವೀಕೆಂಡ್ ಔಟಿಂಗ್ ಅಂತೂ ವರ್ತ್ ಆಯಿತು, ಏನು ಲಾಸ್ ಆಗಲಿಲ್ಲ. ಹೆಂಗಿರುತ್ತೆ ಏನು ಅಂದ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ವೀಕ್ಲಿ ಒಂದ್ಸಲ ಈ ರೀತಿ ಔಟಿಂಗ್ ಇದ್ದರೆ ಮಕ್ಕಳಿಗಂತೂ ಫುಲ್ ಖುಷಿನೋ ಖುಷಿ. ಇವಾಗ ಬೇರೆ ಆ್ಯಂಗಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಮ್ಯೂಸಿಕ್ ಜೊತೆಗೆ ನೋಡ್ತಾ ಇರಿ, ತುಂಬ ಮಜಾ ಬರುತ್ತೆ ಗಾಯ್ಸ್. ನೋಡಿದ್ರಲ್ಲ ಗಾಯ್ಸ್, ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ನೀವು ಕೂಡ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ.
ಈಗ ಹೊರಗಡೆ ಎಕ್ಸಿಟ್ ಆಗ್ತಾ ಇದ್ವಿ. ಎಕ್ಸಿಟ್ ಪಾಯಿಂಟಲ್ಲಿ ಒಂದು ಪಾನಿಪುರಿ ಶಾಪ್ ಕಾಣ್ತು. ಮಕ್ಕಳು ಪಾನಿಪುರಿ ತಿನ್ನೋಣ ಅಂತಂದರು. ನಡೀರಿ ಅಂದ್ಬಿಟ್ಟು ಫುಲ್ ಔಟ್ಸೈಡ್ ಫುಡ್ ಆಗೋಯ್ತು ಇವತ್ತು. ಮುಗೀತು ನಮ್ಮದು ಯುರೋಪ್ ಸ್ಟ್ರೀಟ್ ರೌಂಡ್ಸು ಪೂನಾದಲ್ಲಿ. ಈಗ ಮನೆಗೆ ಹೊರಡೋ ಸಮಯ. ಮೆಲ್ಲಗೆ ಮೆಲ್ಲಗೆ ಏರ್ತಾ ಇದೆ ಪಾನಿಪುರಿ. ನೋಡಿದ್ಲಿ ಖುಷಿ ಮೇಡಮ್ನ ಫುಲ್ ಬ್ಯುಸಿ. ಚಿಯರ್ಸ್. ಹೇಗಿತ್ತು ನಮ್ಮ ಯುರೋಪ್ ಸ್ಟ್ರೀಟು ಪೂನಾದಲ್ಲಿ? ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಹೇಗಿತ್ತು ಮಲು? ಚೆನ್ನಾಗಿತ್ತಾ? ಖುಷಿ ಹೇಗಿತ್ತು? ಓಕೆ ಗಾಯ್ಸ್, ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.